ಒಂದು ದೇಶ ಒಂದೇ ಕಾನೂನು, ಎಲ್ಲರಿಗೂ ಕೂಡ ಸಮಾನವಾದಂತಹ ಅವಕಾಶ, ಇದು ನಮ್ಮ ದೇಶದ ಸಂವಿಧಾನದ ಆಶಯ. ಆದರೆ ಭಾರತದಲ್ಲಿ ಮೀಸಲಾತಿ ಎಂಬ ಪದ ಕೇಳಿದ ತಕ್ಷಣ ಎರಡು ಗುಂಪುಗಳು ಸೃಷ್ಟಿಯಾಗುತ್ತೆ. ಒಂದು ಗುಂಪು ಮೀಸಲಾತಿಯನ್ನ ಸಾಮಾಜಿಕ ನ್ಯಾಯ ಅಂತಂದ್ರೆ, ಇನ್ನೊಂದು ಗುಂಪು ಇದು ಪ್ರತಿಭೆಗೆ ಮಾಡ್ತಿರುವಂತಹ ಅನ್ಯಾಯ ಅಂತ ಹೇಳ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂತಹ ರಿಸರ್ವೇಶನ್ ಹಟಾವೋ ಆಂದೋಲನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಮೀಸಲಾತಿಯನ್ನ ಜಾತಿ ಆಧಾರದ ಮೇಲೆ ಕೊಡೋದನ್ನ ನಿಲ್ಲಿಸಿ ಕೇವಲ ಬಡತನದ ಆಧಾರದ ಮೇಲೆ ಕೊಡಿ ಅನ್ನೋದು ಇವರ ಪ್ರಮುಖ ಬೇಡಿಕೆ. ಮೀಸಲಾತಿಯ ನಿಜವಾದ ಉದ್ದೇಶ ಕೇವಲ ಬಡತನ ನಿರ್ಮೂಲನೆನ, ಅಥವಾ ಇದರಿಂದ ಬೇರೆಯದೇ ಕಾರಣಗಳಿದೆಯಾ? ಇವೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ ಈ ಮೀಸಲಾತಿಯನ್ನ ಹೇಗೆಲ್ಲ ಬಳಸ್ಕೊಳ್ತಾ ಇದ್ದಾವೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ವಾಸ್ತವದ ಆಧಾರದ ಮೇಲೆ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇದು ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಬೇಕಾದಂತಹ ವಿಚಾರ. ಈ ರಿಸರ್ವೇಶನ್ ಹಟಾವೋ ಆಂದೋಲನ ನಡೆಸ್ತಾ ಇರುವಂತವರ ವಾದ ಏನಂತಂದ್ರೆ, ಮೊದಲನೇದಾಗಿ ಅರ್ಹತೆ ಅಂದ್ರೆ 90% ಅಂಕ ಪಡೆದುಕೊಂಡಂತ ಒಬ್ಬ ವಿದ್ಯಾರ್ಥಿಗೆ ಸೀಟ್ ಸಿಗದೆ 50% ಅಂಕ ತೆಗೆದುಕೊಂಡಂತ ಒಬ್ಬ ವಿದ್ಯಾರ್ಥಿಗೆ ಕೇವಲ ಆತ ಒಬ್ಬ ನಿರ್ದಿಷ್ಟ ಜಾತಿಗೆ ಸೇರಿದ್ದಾನೆ ಎಂಬ ಕಾರಣಕ್ಕಾಗಿ ಸೀಟ್ ಸಿಗ್ತಾ ಇದೆ. ಇದರಿಂದ ದೇಶದ ಪ್ರತಿಭೆಗಳಿಗೆ ಅನ್ಯಾಯ ಆಗ್ತಿದೆ ಎನ್ನುವಂಥದ್ದು. ಎರಡನೇದಾಗಿ ಆರ್ಥಿಕತೆ. ಬಡತನ ಅನ್ನೋದು ಎಲ್ಲ ಜಾತಿಯಲ್ಲೂ ಇದೆ, ಹೀಗಾಗಿ ಮೀಸಲಾತಿ ಬಡವರಿಗೆ ಸಿಗಬೇಕೇ ಹೊರತು ಜಾತಿಗಲ್ಲ. ಮೂರನೇದಾಗಿ ಕ್ರಿಮಿ ಲೇಯರ್ ಅಂದ್ರೆ ಮೀಸಲಾತಿಯ ಲಾಭ ಪಡೆದು IAS IPS ಅಥವಾ ಉನ್ನತ ಹುದ್ದೆಗೇರಿದವರ ಮಕ್ಕಳೇ ಮತ್ತೆ ಮತ್ತೆ ಮೀಸಲಾತಿಯ ಲಾಭ ಪಡಿತಾ ಇದ್ದಾರೆ. ಇದರಿಂದ ತಳಮಟ್ಟದಲ್ಲಿರುವಂತಹ ನಿಜವಾದ ಬಡವರಿಗೆ ಇದು ತಲುಪ್ತಾ ಇಲ್ಲ. ಇದರಿಂದ ಮೀಸಲಾತಿ ವ್ಯವಸ್ಥೆ ಮೇಲೆ ಒಂದು ಶ್ವೇತಪತ್ರ ಹೊರಡಿಸಬೇಕು ಎನ್ನುವುದು. ಇವರ ವಾದಗಳು ಮೇಲ್ನೋಟಕ್ಕೆ ಸರಿ ಎನಿಸಿದ್ರೂ ಕೂಡ ನಾಣ್ಯದ ಇನ್ನೊಂದು ಮುಖವನ್ನ ನಾವು ನೋಡಲೇಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ತಂದಿದ್ದು ಬಡತನ ನಿರ್ಮೂಲನಾ ಕಾರ್ಯಕ್ರಮವಾಗಿ ಅಲ್ಲ, ಅದರ ಉದ್ದೇಶ ಸಾಮಾಜಿಕ ಪ್ರಾತಿನಿಧ್ಯ. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಕೆಲ ಸಮುದಾಯಗಳನ್ನ ಅಕ್ಷರಶಃ ಶಿಕ್ಷಣ ಮತ್ತೆ ಸಂಪತ್ತಿನಿಂದ ದೂರಡಿಸಲಾಗಿತ್ತು. ಈ ದೇಶದ ಆಡಳಿತದಲ್ಲಿ, ನ್ಯಾಯಾಂಗದಲ್ಲಿ, ಕಾರ್ಯಾಂಗದಲ್ಲಿ ಅವರಿಗೂ ಕೂಡ ಸಮಾನ ಪಾಲು ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಮೀಸಲಾತಿ ಜಾರಿಗೆ ಬಂತು. ಇವತ್ತಿಗೂ ನೀವು ಗಮನಿಸಿ, ಒಬ್ಬ ದಲಿತ ಎಷ್ಟೇ ಶ್ರೀಮಂತನಾದರೂ, ಆರ್ಥಿಕವಾಗಿ ಸಬಲನಾದರೂ ಕೂಡ ಸಮಾಜದಲ್ಲಿ ಜಾತಿ ತಾರತಮ್ಯ, ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ. ಕೆಲವೊಂದು ಕಡೆ ಜೊತೆ ಕೂತು ಊಟ ಮಾಡಿದ್ರೆ ಹೊಡಿತಾರೆ, ಕೆಲವೊಂದು ಕಡೆ ದೇವಸ್ಥಾನಗಳಿಗೆ ಪ್ರವೇಶ ನಿರಾಕರಿಸ್ತಾರೆ. ಅಂದ್ರೆ ಭಾರತದಲ್ಲಿ ದುಡ್ಡಿಗಿಂತ ಜಾತಿ ದೊಡ್ಡದು ಎಂಬ ಮಾನಸಿಕತೆ ಇದೆ. ಆರ್ಥಿಕ ಮೀಸಲಾತಿಯನ್ನ ಕೊಟ್ಟ ತಕ್ಷಣ ಸಮಾಜದ ಈ ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು ಸಾಮಾಜಿಕ ನ್ಯಾಯದ ಪರ ಇರುವಂತವರ ವಾದ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಮೀಸಲಾತಿಯನ್ನ ಇಟ್ಕೊಂಡು ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾವೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂದ್ರೆ ಚುನಾವಣೆ ಬರುವ 6 ತಿಂಗಳ ಮುಂಚೆ ಎಲ್ಲಾ ಸರ್ಕಾರಗಳಿಗೂ ಯಾವುದಾದ್ರೂ ಒಂದು ಸಮುದಾಯದ ಮೇಲೆ ವಿಪರೀತ ಪ್ರೀತಿ ಹುಟ್ಟುಕೊಳ್ಳುತ್ತೆ. ನೀವು ನಮ್ಗೆ ವೋಟ್ ಹಾಕಿ ನಾವು ನಿಮ್ಮ ಜಾತಿಗೆ ಮೀಸಲಾತಿ ಹೆಚ್ಚಿಸ್ತೇವೆ ಅಂತ ಭರವಸೆ ನೀಡ್ತಾರೆ. ನೆನಪಿಟ್ಕೊಳ್ಳಿ, ಇದು ಕೇವಲ ಮತಗಳನ್ನು ಸೆಳೆಯೋದಕ್ಕೆ ಆಗ್ತಿರುವಂತಹ ಗಾಳ ಅಷ್ಟೇ. ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನ 50% ಹೆಚ್ಚು ಕೊಡಬಾರದು ಅಂತ ತೀರ್ಪು ನೀಡಿದೆ. ಆದರೂ ಕೂಡ ರಾಜಕಾರಣಿಗಳು 60%, 75% ಮೀಸಲಾತಿಗಳನ್ನ ಕೊಡ್ತೇವೆ ಅಂತ ಹೇಳಿ ಕಾನೂನು ಬಾಹಿರ ಭರವಸೆಗಳನ್ನ ಕೊಡ್ತಾರೆ. ಬಿಲ್ ಕೂಡ ಪಾಸ್ ಮಾಡ್ತಾರೆ, ಆದ್ರೆ ಅದು ಕೋರ್ಟ್ನಲ್ಲಿ ಹೋಗಿ ರದ್ದಾಗುತ್ತೆ. ಆಗ ರಾಜಕಾರಣಿಗಳು ನಾವು ಕೊಡೋದಕ್ಕೆ ಹೋಗಿದ್ವಿ, ಆದ್ರೆ ಕೋರ್ಟ್ ಅದನ್ನ ತಡೀತು ಅಂತ ಹೇಳಿ ಜನರ ಮುಂದೆ ನಾಟಕ ಆಡ್ತಾರೆ. ಒಡೆದು ಆಳುವ ನೀತಿ, ಇದನ್ನ ಸ್ವಾತಂತ್ರ್ಯಕ್ಕೂ ಪೂರ್ವದಲ್ಲಿ ಬ್ರಿಟಿಷರು ಮಾಡಿದ್ರು, ಆದ್ರೆ ಈಗ ನಮ್ಮ ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ. ಒಂದು ಜಾತಿಗೆ ಮೀಸಲಾತಿ ಕೊಡ್ತೇವೆ ಅಂತ ಹೇಳಿದಾಗ ಸಹಜವಾಗಿ ಇನ್ನೊಂದು ಜಾತಿಯಲ್ಲಿ ಅಭದ್ರತೆ ಕಾಡುತ್ತೆ. ಉದಾಹರಣೆಗೆ ಪಂಚಮಸಾಲಿ, ಕುರುಬ, ವಾಲ್ಮೀಕಿ ಅಥವಾ ಮರಾಠ ಮೀಸಲಾತಿ ಹೋರಾಟಗಳಿರ್ಬೋದು. ಜನರನ್ನ ಜಾತಿ ಹೆಸರಿನಲ್ಲಿ ಎತ್ಕಟ್ಟಿ ತಮ್ಮ ತಮ್ಮಲ್ಲೇ ಜಗಳವಾಡುವಂತೆ ಮಾಡಿ ರಾಜಕಾರಣಿಗಳು ಆರಾಮಾಗಿ ಅಧಿಕಾರವನ್ನ ಅನುಭವಿಸ್ತಾರೆ. ನಿರುದ್ಯೋಗ ತಾಂಡವವಾಡ್ತಾ ಇದೆ, ಸರ್ಕಾರಿ ಉದ್ಯೋಗಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಖಾಸಗೀಕರಣ ಹೆಚ್ಚಾಗ್ತಾ ಇದೆ. ಉದ್ಯೋಗ ಎಲ್ಲಿ ಅಂತ ಯುವಕರು ಪ್ರಶ್ನೆ ಮಾಡಿದ್ರೆ ರಾಜಕಾರಣಿಗಳು ನಿಮ್ಮ ಜಾತಿಗೆ ಮೀಸಲಾತಿ ತರ್ತೇವೆ ಅಂತ ಹೇಳಿ ವಿಷಯವನ್ನ ಡೈವರ್ಟ್ ಮಾಡ್ತಾರೆ. ಇರೋ 100 ಹುದ್ದೆಗಳಿಗೆ ಲಕ್ಷಾಂತರ ಜನ ಕಾಯ್ತಾ ಇರುವಾಗ ಮೀಸಲಾತಿ 100% ಮಾಡಿದ್ರೂ ಕೂಡ ಎಲ್ರಿಗೂ ಕೆಲಸ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಸತ್ಯವನ್ನ ಅವರು ಮುಚ್ಚಿಡ್ತಾರೆ. ಹಾಗಾದ್ರೆ ಪರಿಹಾರ ಏನು? ಮೀಸಲಾತಿಯನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕಾ? ಖಂಡಿತ ಇಲ್ಲ. ಬದಲಿಗೆ ಅದರಲ್ಲಿರುವಂತಹ ನ್ಯೂನತೆಗಳನ್ನ ಸರಿಪಡಿಸಬೇಕು. ಕ್ರೀಮಿ ಲೇಯರ್ ನಿಯಮದ ಕಟ್ಟುನಿಟ್ಟಿನ ಜಾರಿಯಾಗಬೇಕು. ಅಂದ್ರೆ ಈಗಾಗಲೇ ಮೀಸಲಾತಿಯಿಂದ ಉನ್ನತ ಹುದ್ದೆಗೇರಿದವರನ್ನ ಹೊರಗಿಟ್ಟು ಅದೇ ಸಮುದಾಯದ ಕಡು ಬಡವನಿಗೆ ಆ ಸೌಲಭ್ಯ ಸಿಗುವಂತೆ ಮಾಡಬೇಕು. ಹಳ್ಳಿಗಳಲ್ಲಿರುವಂತಹ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ್ರೆ ಬಡವನ ಮಗನೂ ಕೂಡ ಶ್ರೀಮಂತನ ಮಗನಿಗೆ ಸಮಾನವಾಗಿ ಪೈಪೋಟಿ ನೀಡಬಲ್ಲ. ಸರ್ಕಾರಗಳು ಮೀಸಲಾತಿಯನ್ನ ಹಂಚುವ ಬದಲು ಹೊಸ ಉದ್ಯೋಗಗಳನ್ನ ಸೃಷ್ಟಿಸುವ ಕಡೆಗೆ ಗಮನ ಹರಿಸಬೇಕು. ಕೇಕ್ ದೊಡ್ಡದಾಗಿದ್ರೆ ಎಲ್ರಿಗೂ ಕೂಡ ಪಾಲು ಸಿಗುತ್ತೆ, ಇಲ್ಲದಿದ್ರೆ ಇರೋ ಸಣ್ಣ ಕೇಕ್ಗೋಸ್ಕರ ನಾವೇ ಕಿತ್ತಾಡ್ಕೊಳ್ಬೇಕಾಗತ್ತೆ. ಸ್ನೇಹಿತರೆ, ಮೀಸಲಾತಿ ಅನ್ನುವಂಥದ್ದು ಸಾಮಾಜಿಕ ನ್ಯಾಯದ ಒಂದು ಸಾಧನ. ಅದನ್ನ ರಾಜಕಾರಣಿಗಳ ವೋಟ್ ಬ್ಯಾಂಕ್ ಅಸ್ತ್ರ ಆಗೋದಕ್ಕೆ ನಾವು ಬಿಡಬಾರ್ದು. ನೀವು ಎಷ್ಟೇ ಜಗಳ ಆಡಿದ್ರು ಕೂಡ ರಾಜಕಾರಣಿಗಳ ಮಕ್ಕಳು ಮಾತ್ರ ವಿದೇಶದಲ್ಲಿ ಓದ್ಕೊಂಡು ಬಂದು ನಮ್ಮನ್ನೇ ಆಡ್ತಾರೆ. ಹೀಗಾಗಿ ಜಾತಿ ಹೆಸರಲ್ಲಿ ಒಡೆದು ಹೋಗದೆ ಶಿಕ್ಷಣ ಮತ್ತು ಉದ್ಯೋಗದ ಹಕ್ಕಿಗಾಗಿ ನಾವು ಒಟ್ಟಾಗಿ ಧ್ವನಿ ಎತ್ತಬೇಕಾಗಿದೆ. ನಿಮ್ಮ ಪ್ರಕಾರ ಈಗಿರುವಂತಹ ಮೀಸಲಾತಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಬೇಕಾ ಅಥವಾ ಈಗಿರುವಂತಹ ವ್ಯವಸ್ಥೆಯೇ ಸರಿಯಾಗಿದೆಯಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.